ಹಾಯ್ ಹಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಶುರು ಮಾಡೋಣ. ಇವತ್ತು ನಾನು ನನ್ನ ಲಾಗಲ್ಲಿ ಫಿಶ್ ಸಾಂಬಾರು ಯಾವ ರೀತಿ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಸೊ ನೋಡಿ, ಫ್ರೆಶ್ ಆಗಿರೋ ಫಿಶ್ಶು ಸಹ ರೆಡಿಯಾಗಿದೆ. ಮೊದಲಿಗೆ ಒಂದು ಈರುಳ್ಳಿ, ಒಂದೇ ಒಂದು ಟಮಾಟೊ, ಸ್ವಲ್ಪ ಕಾಯಿ ತುರಿ, ಹಾಗೆ ಸ್ವಲ್ಪ ಬೆಳ್ಳುಳ್ಳಿ, ಒಂದೇ ಒಂದು ಚಕ್ಕೆ, ಎರಡೆರಡು ಲವಂಗ, ಹುಣಸೆಹಣ್ಣು ಸ್ವಲ್ಪ ಜಾಸ್ತಿ ಹುಳಿಯಾಗಿ ಇರಬೇಕಲ್ವ ಮೀನು ಸಾರು ಅಂದರೆ. ಸೊ ಮಸಾಲೆ ಸಾರು ಥರ ಬೇಡ ಅಂತ ನಾನು ಶುಂಠಿ ಏನೂ ಹಾಕ್ಕೊಂಡಿಲ್ಲ. ನನಗೆ ಅದು ಮಸಾಲೆ ಸಾರು ಥರ ಆಗೋಗುತ್ತೆ. ಫಿಶ್ ಸಾಂಬಾರು ಅಂತ ಹೇಳಿದ್ರೆ ಹುಳಿಯಾಗಿ ಇರಬೇಕು, ಅದೇ ಫಿಶ್ ಸಾಂಬಾರು. ಸೊ ನೋಡಿ, ಈಗ ಮಿಕ್ಸಿ ಜಾರ್ಗೆ ಈರುಳ್ಳಿ, ಟೊಮಾಟೊ, ಹುಣಸೆಹಣ್ಣು ನೋಡಿ ಇಷ್ಟಪ್ಪ ಹಾಕೋತಾ ಇದ್ದೀನಿ, ಯಾಕಂದರೆ ಹುಳಿ ಬರಲಿ ಸಾರು ಅಂತ. ಸೊ ಅದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪು, ಸೊ ಸ್ವಲ್ಪ ಏನಂತಾರೆ ಚಕ್ಕೆ, ಎರಡೆರಡು ಲವಂಗ ಹಾಕಿ ಗ್ರೈಂಡ್ ಮಾಡೋಣ, ಓಕೆನಾ? ಸೊ ಏನು ಹೇಳ್ತೀರಾ, ಫಿಶ್ ಸಾಂಬಾರು ನೀವು ಯಾವ ರೀತಿ ಮಾಡ್ತೀರಾ ತಿಳಿಸಿ, ಓಕೆನಾ? ಸೊ ನೋಡಿ, ಬೆಳ್ಳುಳ್ಳಿನೂ ಅಷ್ಟೇ ಸುಮ್ಮನೆ ಸ್ವಲ್ಪನೇ ಹಾಕಿರೋದು, ನಾನು ಒಂದು ಅರ್ಧ ಬೆಳ್ಳುಳ್ಳಿ ಹಾಕಿದ್ದೀನಿ ಅಷ್ಟೇ. ಯಾಕಂತ ಹೇಳಿದ್ರೆ ನನಗೆ ಮಸಾಲೆ ಥರ ಇರಬಾರ್ದು ಈ ಒಂದು ಮೀನು ಸಾರು. ಸೊ ಆದಷ್ಟು ಹುಳಿಯಾಗಿ ಇರಲಿ ಅಂತ, ಕಾಯಿ ತುರಿ ಸ್ವಲ್ಪ ಸಾಂಬಾರು ಜಾಸ್ತಿ ಬರಲಿ ಅಂತ ಸ್ವಲ್ಪ ಕಾಯಿ ತುರಿ ಹಾಕ್ತಾಯಿದ್ದೀನಿ. ಸೊ ನೋಡಿ, ಫೈನಲ್ ಆಗಿ ಎಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ ನಾನು. ಸೊ ನೀವು ಯಾವ ರೀತಿ ಮಾಡ್ತೀರಾ ಮೀನು ಸಾರು, ಹಾಗೆ ಟೇಸ್ಟ್ ನಿಮಗೂ ಇಷ್ಟನಾ ನನಗೆ ತಿಳಿಸಿ. ಸೊ ಈಗ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡು ಬರೋಣ. ಬನ್ನಿ ಹೋಗೋಣ ಗ್ರೈಂಡ್ ಮಾಡೋಕ್ಕೆ. ಸೊ ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿತ್ತು ಅಂತಲೇ ಹೇಳ್ಬೋದು. ಸೊ ಏನು ಗೊತ್ತಾ, ಸ್ವಲ್ಪ ಧನಿಯಾ ಪೌಡ್ರ್ ಹಾಕ್ತಾಯಿದ್ದೀನಿ ನಾನು, ಒಂದು ಅರ್ಧ ಸ್ಪೂನಷ್ಟು ಅಷ್ಟೇ. ಸೊ ಅದನ್ನು ಹಾಕಿ ಈಗ ಗ್ರೈಂಡ್ ಮಾಡೋಣ. ಸೊ ಗ್ರೈಂಡಿಗೆ ಸ್ವಲ್ಪ ನೀರು ಹಾಕಿ ಮಿಕ್ಸಿ ಜಾರ್ಗೆ ಗ್ರೈಂಡ್ ಮಾಡ್ತಾ ಇದ್ದೀನಿ ನಾನು. ಮಿಕ್ಸಿ ರನ್ ಆಗ್ತಾ ಇದೆ. ಸೊ ಕೊನೆಗೂ ನಮ್ಮ ಒಂದು ಫಿಶ್ ಸಾಂಬಾರು ಮಸಾಲೆ ರೆಡಿಯಾಗಿದೆ ನೋಡಿ. ಸಕ್ಕತ್ತಾಗಿ ಕಾಣ್ತಿದೆ ಮಾತ್ರ. ಹೆಂಗಿತ್ತು ಅಂದರೆ ಸಾರು ಹುಳಿಯಾಗಿ ಸಕ್ಕತ್ತಾಗಿತ್ತು ಮಾತ್ರ. ತಿಂತಾಯಿದ್ರೆ ಇನ್ನೂ ತಿನ್ನಬೇಕು ಅನಿಸೋದು. ಸೊ ನೋಡಿ, ಸೊ ಈಗ ಒಂದು ಕಡೆ ಪ್ಯಾನ್ ಇಟ್ಕೊಂಡಿದ್ದೀನಿ. ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾಯೋವರೆಗೂ ವೆಯ್ಟ್ ಮಾಡೋಣ. ಎಣ್ಣೆ ಕಾದ್ಮೇಲೆ ಅದಕ್ಕೆ ಒಂದು 2ರಿಂದ 3 ಪಲಾವ್ ಎಲೆ ಸೇರಿಸ್ಕೊಳ್ಳೋಣ ಘಮ್ಮಲ್ಲಿ ಅಂತ. ಸೊ ಅದಾದಮೇಲೆ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರುವಂತಹ ಅರ್ಧ ಈರುಳ್ಳಿ, ಸೊ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡೋಣ, ರೆಡ್ಡಿಶ್ ಬರೋವರೆಗೂ, ಗೊತ್ತಲ್ಲ? ಸೊ ಆ ಥರ ಫ್ರೈ ಮಾಡಿದ್ರೆ ಫಿಶ್ ಫ್ರೈಗೆ ಒಂದು ಏನಂತಾರೆ ಸಕ್ಕತ್ತಾಗಿ ಇರುತ್ತೆ. ಸೊ ನೋಡಿ, ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಫಿಶ್ ಸಾಂಬಾರಿಗೆ. ಸೊ ಜಾಸ್ತಿ ಅಂದರೆ ಆಮೇಲೆ ತುಂಬ ಜಾಸ್ತಿ ಹಾಕ್ಕೊಬಿಡಿ. ಫ್ರೈ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ, ಓಕೆನಾ? ಸೊ ಇದು ಬಿಟ್ಟರೆ ಬೇರೆ ಏನೂ ನಾನು ಆ್ಯಡ್ ಮಾಡಿಲ್ಲ. ನೀವು ಸುಮ್ಮನೆ ಏನೇನೋ ಮಾಡೋಕ್ಕೆ ಹೋಗ್ಬೇಡಿ, ಇದಾಡು ಅಂತ. ಸೊ ಸುಮ್ಮನೆ ಒಂದೇ ಒಂದು ಪಲಾವ್ ಎಲೆ ಹಾಗೆ ಈರುಳ್ಳಿ ಕಟ್ ಮಾಡ್ಕೊಂಡಿರೋದು ಹಾಕಿ ಈಗ ಮಸಾಲೆ ರುಬ್ಕೊಂಡಿದ್ದೀವಲ್ಲ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಯಾಕಂದರೆ ಮಸಾಲೆ ಫಸ್ಟಿಗೆ ನಾವು ಕುದಿ ಬರಿಸ್ಬೇಕು, ಆ ಒಂದು ಸ್ಮೆಲ್ ಹೋಗ್ಬೇಕಲ್ವ, ಅದಕ್ಕೋಸ್ಕರ ಲೈಟಾಗಿ ಒಂದು 2 ನಿಮಿಷ ಕುದಿ ಬರಿಸೋಣ. ಸ್ವಲ್ಪ ಉಪ್ಪು ಮತ್ತು ನೀರನ್ನ ಸೇರಿಸಿ ಅದಕ್ಕೆ ಕುದಿ ಬರಿಸ್ಬೇಕು. ನೋಡಿ, ಎಣ್ಣೆಲೇ ಅದು ಫ್ರೈ ಆಗಲಿ ಅಂತ ಹೇಳ್ಬಿಟ್ಟು ಮೊದಲಿಗೆ ನಾನು ಮಸಾಲೆ ಸೇರಿಸಿದ್ದೀನಿ. ಸೊ ತುಂಬಾ ಚೆನ್ನಾಗಿತ್ತು, ಟೇಸ್ಟಿಯಾಗಿತ್ತು ಅಂತಲೇ ಹೇಳ್ಬೋದು ಮೀನು ಸಾರು. ಈಗ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ. ಸೊ ಇದಕ್ಕೇನಾದರೂ ನೀರು ದೋಸೆನೋ ಅಥವಾ ಮಾಮೂಲಿ ದೋಸೆನೋ ಇದು ಬಿಟ್ಟಿದ್ದರೆ ಇನ್ನೂ ಚೆನ್ನಾಗಿರೋದು ಅಂತಲೇ ಹೇಳ್ಬೋದು. ಸೊ ಸ್ವಲ್ಪ ಅರಿಶಿನ ಹಾಕೋತಾ ಇದ್ದೀನಿ ಈಗ, ಅರಿಶಿನ. ಸೊ ಎಲ್ಲ ಹಾಕಿ ಮತ್ತೆ ಇನ್ನೊಂದು ಸಾರಿ ಫ್ರೈ ಮಾಡೋಣ. ಉಪ್ಪು ಮತ್ತು ಅರಿಶಿನ ನಾನು ಈ ಒಂದು ಮಸಾಲೆಗೆ ಸೇರಿಸಿದ್ದೀನಿ. ಸೊ ಸ್ವಲ್ಪ ಉಪ್ಪು ಹಿಡೀಲಿ ಈ ಒಂದು ಮಸಾಲೆಗೆ ಅಂತ ಒಂದು ಸ್ವಲ್ಪ ಕುದಿ ಬರಲಿ. ಕುದಿ ಬಂದ ಮೇಲೆ ನಾವು ಮೀನು ಹಾಕೋಣ, ಓಕೆನಾ? ಸೊ ಮೀನು ಜಾಸ್ತಿ ಬೇಯೋದು ಬೇಡ, ಯಾಕಂದರೆ ಬೇಗ ಬೆಂದೋಗುತ್ತೆ. ಅದಕ್ಕೋಸ್ಕರ ಮಸಾಲೆನೇ ಸ್ವಲ್ಪ ಲೈಟಾಗಿ ಬೆಂದಿದ್ರೆ ಅದ್ರ ಜೊತೆಗೆ ಅರ್ಧ ಬೆಂದಾದಮೇಲೆ ಮೀನನ್ನ ನಾವು ಹಾಕೋಬೋದು. ಸೊ ಇಲ್ಲಿ ಮಿಕ್ಸಿ ಜಾರಲ್ಲಿ ಸ್ವಲ್ಪ ಮಸಾಲೆ ಇದ್ದಲ್ಲ, ಅದಕ್ಕೇ ಸ್ವಲ್ಪ ಲೈಟಾಗಿ ನೀರು ಹಾಕ್ಕೊಂಡಿದ್ದೀನಿ ನಾನು. ಎಕ್ಸ್ಟ್ರಾ ನಾನು ನೀರು ಹಾಕಿಲ್ಲ, ಅದಕ್ಕೇ ಸ್ವಲ್ಪ ಲೈಟಾಗಿ ನೀರು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕೊಟ್ಟು ನೋಡಿ, ಹಾಗೆ ಪೂರ್ತಿ ವಿಡಿಯೋನ ನೋಡೋಕ್ಕೆ ಟ್ರೈ ಮಾಡಿ. ಈಗ ಮೇನ್ ರೀಸನ್ ಆಚಿ ಫಿಶ್ ಕರಿ ಮಸಾಲ. ಸೊ ಈ ಒಂದು ಮಸಾಲಾನ ಲೈಟಾಗಿ ನಾನು ಇಲ್ಲಿ ಆ್ಯಡ್ ಮಾಡ್ಕೋತಾ ಇದ್ದೀನಿ, ಒಂದು ಎಕ್ಸ್ಟ್ರಾ ಫ್ಲೇವರ್ ಕೊಡಲಿ, ಫಿಶ್ ಫ್ಲೇವರ್ ಕೊಡಲಿ ಅನ್ನೋ ಒಂದು ಕಾರಣಕ್ಕೆ ಅಷ್ಟೇ. ನಿಮಗೆ ಬೇಡ ಅಂತ ಹೇಳಿದ್ರೆ ನೀವು ಸ್ಕಿಪ್ ಮಾಡ್ಬೋದು. ನಾನು ಇಲ್ಲಿ ಬೇರೆ ಯಾವುದೇ ಖಾರದ ಪುಡಿ ಆಗಲಿ ಅದಾಗಲಿ ಆ್ಯಡ್ ಮಾಡಿಲ್ಲ.
ಸೊ ಧನಿಯಾ ಪುಡಿ ಜೊತೆ ಈ ಒಂದು ಫಿಶ್ ಕರಿ ಮಸಾಲಾನ ಇಷ್ಟು ಸ್ವಲ್ಪ ಆ್ಯಡ್ ಮಾಡಿದ್ದೀನಿ. ನಿಮಗೆ ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಕೋಬೋದು. ಸೊ ದಯವಿಟ್ಟು ಶುಂಠಿ ಹಾಕಿ ಮಾಡೋ ಸಾರು ಅಥವಾ ಮಸಾಲೆ ಜಾಸ್ತಿ ಹಾಕಿ ಮಾಡೋವಂಥ ಸಾರು ಆಗ್ಬಿಟ್ರೆ ಅದು ಫಿಶ್ ಸಾರು ಆಗೋಲ್ಲ. ಅದು ಏನಾಗುತ್ತೆ ಅಂತ ಹೇಳಿದ್ರೆ ಮಟನ್ ಸಾರು ಚಿಕನ್ ಸಾರು ಮಾಡಿದಾಗಿರುತ್ತೆ. ಫಿಶ್ ಸಾರು ಯಾವತ್ತಿದ್ರೂ ಹುಳಿಯಾಗಿ ಇರಬೇಕು. ಅದನ್ನೇ ನಾವು ಫಿಶ್ ಸಾಂಬಾರು ಅಂತ ಹೇಳೋದು. ಏನಂತೀರಾ ನೀವು? ಇದೇ ಕ್ಯಾಟಗರಿನಾ? ಹುಳಿಯಾಗಿ ಇರಬೇಕಾ ಅಥವಾ ಖಾರವಾಗಿರಬೇಕಾ ಫಿಶ್ ಸಾಂಬಾರು ತಿಳಿಸಿ. ಹಾಗೆ ಇನ್ನಷ್ಟು ನೀರನ್ನ ಮಿಕ್ಸ್ ಮಾಡಿ ಇನ್ನಷ್ಟು ಕುದಿ ಬರೋಕ್ಕೆ ಬಿಡೋಣ, ಕ್ಲೋಸ್ ಮಾಡೋಣ. ಲಿಡ್ ಕ್ಲೋಸ್ ಮಾಡಿ ಒಂದು 2 to 5 ಮಿನಿಟ್ಸ್ ಆ ಒಂದು ಮಸಾಲೆ ಎಲ್ಲ ಬಾಯ್ಲ್ ಆಗಲಿ ಅಂತ ಕ್ಲೋಸ್ ಮಾಡಿ ಇಡ್ತಾಯಿದ್ದೀನಿ. ಸೊ ಫೈನಲಿ ಕುದಿ ಬಂದಿದೆ. ಈಗ ನಾನು ಲಿಡ್ನ ಓಪನ್ ಮಾಡ್ತಾಯಿದ್ದೀನಿ. ಸೊ ನೋಡಿ ಯಾವ ರೀತಿ ಕುದೀತಾ ಇದೆ ಅಂತ. ಸಕ್ಕತ್ತಾಗಿ ಕಾಣಿಸಿದೆ ಅಲ್ಲ ಮಾತ್ರ. ನೋಡ್ತಾ ಇದ್ರೆ ಈಗಲೂ ತಿನ್ನಬೇಕು ಅನ್ನಿಸ್ತಾ ಇದೆ. ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ, ಈಗಲೂ ತಿನ್ನಬೇಕು ಅನ್ನಿಸ್ತಾ ಇದೆ. ಅಷ್ಟು ಚೆನ್ನಾಗಿತ್ತು ಆ್ಯಕ್ಚುಲಿ ಈ ಒಂದು ಫಿಶ್ ಕರಿ. ಸೊ ತುಂಬ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ಹುಳಿಯಾಗಿ ಮಾಡ್ಕೊಳ್ಳಿ. ಸೊ ಈಗ ಫಿಶ್ನ ಆ್ಯಡ್ ಮಾಡ್ಕೊಳ್ಳೋಣ. ಸೊ ನೋಡಿ ನಾನು ಆ್ಯಕ್ಚುಲಿ ಫಿಶ್ಶು ಅರ್ಧ ಸಾಂಬಾರು ಮಾಡಿದ್ದೀನಿ, ಅರ್ಧ ಫ್ರೈ ಮಾಡಿದ್ದೀನಿ. ಏಕೆಂದರೆ ಜಾಸ್ತಿ ಯಾರು ಫಿಶ್ ಸಾಂಬಾರು ಇಷ್ಟಪಡಲ್ಲ ಅಂತ. ಆದರೆ ನೋಡಿದ್ರೆ ಇಲ್ಲಿ ಉಲ್ಟಾ ಆಗೋಯ್ತು. ನಮ್ಮ ಮನೇಲಿ ಎಲ್ಲರೂ ಫಿಶ್ ಸಾಂಬಾರು ಇಷ್ಟಪಟ್ಟು ತಿಂದರು. ಉಲ್ಲಾಸ ಆಗಲಿ, ನಮ್ಮ ಮನೆಯವರಾಗಲಿ, ಚೀಕು ಆಗಲಿ, ಎಲ್ಲರಿಗೂ ಫಿಶ್ ಸಾಂಬಾರು ಇಷ್ಟ ಆಯಿತು. ಸೊ ನೆಕ್ಸ್ಟ್ ಟೈಮ್ ನೋಡೋಣ, ಮತ್ತೆ ಮಾಡಿದಾಗ ಪೂರ್ತಿ ಫಿಶ್ ಸಾಂಬಾರೇ ಮಾಡೋಣ ಅಂತ. ಯಾಕಂದರೆ ಅರ್ಧ ಆಸೆ ಆಗೋಯ್ತು. ಈ ಕಡೆ ಅರ್ಧ ಫಿಶ್ ಸಾಂಬಾರು ಮಾಡಿ ಆ ಕಡೆ ಅರ್ಧ ಫ್ರೈ ಮಾಡಿದ್ದೆ ನಾನು. ಬಟ್ ನನಗೆ ನಾವೇನೇ ಟೇಸ್ಟ್ ಮಾಡಿದ್ರು ಫಿಶ್ ಸಾಂಬಾರಲ್ಲಿ ಫಿಶ್ಶು ತಿನ್ನೋಕ್ಕೆ ಸ್ವಲ್ಪ ಇಷ್ಟ ಇಲ್ಲ. ಅದಕ್ಕೋಸ್ಕರ ನನಗೋಸ್ಕರನಾದರೂ ಫಿಶ್ ಫ್ರೈ ಮಾಡ್ಕೋಬೇಕು. ಸೊ ಮೇಲ್ಗಡೆ ಎಲ್ಲ ಸ್ವಲ್ಪ ಮಸಾಲೆ ಹಾಕ್ಕೊಂಡಿದ್ದೀನಿ. ನೋಡಿ ಇದು ನಾನು ಆಗಲೇ ಹೇಳಿದೆ, ಜಾಸ್ತಿ ಕುದಿ ಬರ್ಸೋದು ಬೇಡ ಫಿಶ್ ಹಾಕಿದ್ಮೇಲೆ. ಯಾಕಂದರೆ ಫಿಶ್ಶು ಸಾಫ್ಟ್ ಅಲ್ವಾ, ಬೇಗ ಬೆಂದೋಗ್ಬಿಡುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಕುದಿ ಬರ್ಸೋಣ. ಸ್ವಲ್ಪ ಅಂತ ಹೇಳಿದ್ರೆ ಅದು ಬೇಯೋವರೆಗೂ ಕುದಿ ಬರ್ಸೋಣ, ಜಾಸ್ತಿ ಕುದಿ ಬರ್ಸೋದು ಬೇಡ. ಸೊ ಈಗ ಲಿಡ್ನ ಕ್ಲೋಸ್ ಮಾಡಿ ಇಡ್ತಾ ಇದ್ದೀನಿ. ಸೊ ನೋಡಿ ಪಕ್ಕದಲ್ಲಿ ನಾನು ರೆಡಿ ಮಾಡಿರುವಂತಹ ಫಿಶ್ ಫ್ರೈ. ಸೊ ಸಕ್ಕತ್ತಾಗಿದೆ. ಒಂದು ಕಡೆ ಫಿಶ್ ಫ್ರೈ ಇದೆ, ಇನ್ನೊಂದು ಕಡೆ ಫಿಶ್ ಸಾಂಬಾರಿದೆ. ಸೊ ಅವತ್ತಿನ ದಿನ ಅಂತೂ ತುಂಬಾ ಟೇಸ್ಟಿಯಾಗಿ ಸಕ್ಕತ್ತಾಗಿ ನಾವು ಫುಡ್ನ ಎಂಜಾಯ್ ಮಾಡ್ಕೊಂಡು ತಿಂದ್ವಿ. ಸೊ ನೀವು ಸಹ ಎಂಜಾಯ್ ಮಾಡಿಕೊಂಡು ಊಟನ ಮಾಡಿ ಆಗ ನೆಮ್ಮದಿಯಾಗಿ ನಿದ್ದೆ ಮಾಡ್ಬೋದು. ಸೊ ಈಗ ನೋಡಿ ಫೈನಲ್ ಔಟ್ಪುಟ್ ರೆಡಿಯಾಗಿದೆ. ಇದಕ್ಕೆ ಸ್ವಲ್ಪ ಈಗ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿಕೊಂಡು ಕೊನೆಗೆ ನಮ್ಮ ಫಿಶ್ ಸಾಂಬಾರು ರೆಡಿಯಾಗಿದೆ ಅಂತ ಎಲ್ರಿಗೂ ಹೇಳ್ತಾ ಇದ್ದೀನಿ. ಸೊ ನೀವು ನಾನು ಹೇಳಿದ ಮೆಥಡಲ್ಲೇ ಟ್ರೈ ಮಾಡಿ ಹುಳಿಯಾಗಿ ಮಾಡುವಂಥ ಫಿಶ್ ಸಾರು ಹೇಗಿರುತ್ತೆ ಅನ್ನೋದನ್ನು ತಿಳಿಸಿ. ದಯವಿಟ್ಟು ಶುಂಠಿ ಹಾಕೋದು, ಇಲ್ಲ ಬೆಳ್ಳುಳ್ಳಿ ಜಾಸ್ತಿ ಹಾಕೋದು, ಇಲ್ಲ ಕಾಯಿ ತುರಿ ಜಾಸ್ತಿ ಹಾಕೋದು, ಸಾರು ಜಾಸ್ತಿ ಬೇಕು ಅಂತ ಅದೆಲ್ಲ ಮಾಡಬೇಡಿ. ಅದೆಲ್ಲ ಮಾಡಿದ್ರೆ ಅದೊಂಥರ ಮಟನ್ ಸಾರು ಇಲ್ಲ ತಲೆ ಮಾಂಸದ ಸಾರು ಆ ರೇಂಜಿಗೆ ಹೊರಟೋಗುತ್ತೆ. ಫಿಶ್ ಸಾಂಬಾರು ಯಾವತ್ತಿದ್ರೂ ಹುಳಿಯಾಗಿ ಮಾಡುವಂಥ ಫಿಶ್ ಸಾಂಬಾರನ್ನ ನಾವು ಫಿಶ್ ಸಾಂಬಾರು ಅನ್ನೋದು. ಸೊ ನೋಡಿ ಹೇಗಿದೆ ಫಿಶ್, ಸಕ್ಕತ್ತಾಗಿದೆ ಅಲ್ಲ. ತಿಂತಾ ಇರಬೇಕು ನೋಡ್ತಾ ಇದ್ದರೆ. ಸೊ ಕೆಲವರಿಗೆ ಟೆಂಪ್ಟ್ ಆಗ್ತಾ ಇರುತ್ತೆ, ಆಸೆ ಆಗ್ತಾ ಇರುತ್ತೆ ಈ ಒಂದು ವಿಡಿಯೋ ನೋಡಿದ್ರೆ. ನನಗೆ ಗೊತ್ತು ಆದಷ್ಟು ಜನ ಇಲ್ಲಿ ಫಿಶ್ ಲವರ್ಸ್ ಇದ್ದಾರೆ. ನನ್ನ ಸಬ್ಸ್ಕ್ರೈಬರ್ಸು, ನನ್ನ ಫ್ರೆಂಡ್ಸ್ ಯಾರೆಲ್ಲ ಇದ್ದಾರೆ ನನ್ನ ಸರ್ಕಲಲ್ಲಿ, ಅವರೆಲ್ಲರಿಗೂ ಈ ಫಿಶ್ ಸಾಂಬಾರು ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಸೊ ಫೈನಲ್ ಆಗಿ ನೀವು ಸಹ ಮನೇಲಿ ನಾನು ಹೇಳಿದ ರೀತಿಯಲ್ಲಿ ಟ್ರೈ ಮಾಡಿ. ಸೊ ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರೂ ಸಹ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋನ ನೋಡೋಕ್ಕೆ ಟ್ರೈ ಮಾಡಿ. ಸೊ ಅರ್ಧ ವಿಡಿಯೋ ನೋಡಬೇಡಿ, ನಿಮಗೆ ಯಾವಾಗ ಸಮಯ ಸಿಗುತ್ತೋ ಆವಾಗಲೇ ನನ್ನ ಚಾನಲ್ನಲ್ಲಿ ಪೂರ್ತಿ ವಿಡಿಯೋನ ನೋಡಿ. ಹಾಗೆ ಶೇರ್ ಮಾಡಿ, ಲೈಕ್ ಮಾಡಿ. ಸುಮ್ಮನೆ ವಿಡಿಯೋ ನೋಡ್ಬಿಡ್ತೀರಾ, ಲೈಕು ಸಹ ಕೊಡಿ. ಲೈಕ್ ಕೊಟ್ಟರೆ ಏನು ಕಮ್ಮಿ ಆಗಲ್ಲ ಅಲ್ವಾ. ಸೊ ಲೈಕು ಕೊಡಿ ಅಂತ ಹೇಳ್ತಾ ಸದ್ಯಕ್ಕೆ ಈ ಫಿಶ್ ಸಾಂಬಾರ್ ಜೊತೆಗೆ ಈ ಲಾಗ್ನ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಲಾಗಲ್ಲಿ ಎಲ್ರಿಗೂ ಸಿಗ್ತೀನಿ. ಅಲ್ಲಿವರೆಗೂ ನಮ್ಮ ಚಾನಲ್ನ ಕಂಟಿನ್ಯೂಸ್ ಆಗಿ ನೋಡ್ತಾ ಇರಿ ಅಂತ ಹೇಳ್ತಾ ಲವ್ ಯು ಆಲ್. ಟಾಟಾ, ಟೇಕ್ ಕೇರ್, ಬಾಯ್. ಎಲ್ಲರೂ ಎಂಜಾಯ್ ಮಾಡಿಕೊಂಡು ಫಿಶ್ನ ತಿನ್ನಿ. ಓಕೆ, ಬಾಯ್.